ಅವ್ಯವಸ್ಥೆಯ ಆಗರವಾಗಿರುವ ತೊಕ್ಕೊಟ್ಟು ಕಲ್ಲಾಪು ಹೆದ್ದಾರಿ ಡಾಮಾರು ರಸ್ತೆಗೆ ಅಳವಡಿಸಿದ್ದ ಇಂಟರ್ಲಾಕ್ ಎದ್ದು ರಸ್ತೆ ಸಂಚಾರಕ್ಕೆ ತೊಂದರೆ, ವಾಹನ ಚಾಲಕರು ಮತ್ತು ಸಾರ್ವಜನಿಕರಿಂದ ಒತ್ತಾಯ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ. ಮಳೆಗಾಲದ ಸಂದರ್ಭದಲ್ಲಿ ರಸ್ತೆ ಸಮಸ್ಯೆ ಸಾಮಾನ್ಯವಾಗಿ ಬಿಟ್ಟಿದೆ. ಮಳೆ ಬಂದ ತಕ್ಷಣ ರಸ್ತೆ ಹೊಂಡ ಬಿದ್ದು ನೀರು ತುಂಬಿದ್ದು ವಾಹನ ಸವಾರರು ಸಂಕಷ್ಟದಲ್ಲಿ ಸಂಚರಿಸಬೇಕಾದ ಅನಿವಾರ್ಯ ಸ್ಥಿತಿ ಬಂದೊದಗಿದೆ. ತೊಕ್ಕೊಟ್ಟುವಿನ ಕಲ್ಲಾಪುರ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸವಾರರು ಹೆದ್ದಾರಿ ಇಲಾಖೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ರಸ್ತೆಗೆ ಅರ್ಧ ಡಾಮಾರು ಹಾಕಿದ್ದರೆ ಇನ್ನರ್ಧ ಭಾಗಕ್ಕೆ ಇಂಟರ್ಲಾಕ್ ಅಳವಡಿಸಿದ್ದು ಅದೆಲ್ಲ ಎದ್ದು ಹೋಗಿ ರಸ್ತೆ ಸಂಚಾರಕ್ಕೆ ಸಂಚಿಕಾರ ತಂದೊಡ್ಡಿದೆ. ಮಾತ್ರವಲ್ಲದೆ ಬೃಹತ್ತಾಕಾರದ ಹೊಂಡ ಬಿದ್ದು ಅದರಲ್ಲಿ ಮಳೆ ನೀರು ನಿಂತಿದೆ. ಅಲ್ಲೇ ಬ್ಯಾರಿಕೇಡ್ ಅಳವಡಿಸಿದ್ದು ಹೆದ್ದಾರಿಯಲ್ಲಿ ಸಂಚರಿಸಲು ಬಹಳ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹೆದ್ದಾರಿಗೆ ಎರಡೆರಡು ಬಾರಿ ತೇಪೆ ಹಾಕುವ ಕಾರ್ಯ ನಡೆದಿದ್ದರೂ ಅವೆಲ್ಲವೂ ಕಳಪೆಯಾಗಿದ್ದು ಮತ್ತಷ್ಟು ಹೆದ್ದಾರಿ ಹದಗೆಟ್ಟಿದೆ. ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಸೂಕ್ತ ಕ್ರಮವನ್ನು ಕೈಗೊಂಡು ಸುಗಮ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ತೊಕ್ಕೊಟ್ಟು. ಡಾಮರ್ ರಸ್ತೆಗೆ ಅಳವಡಿಸಿದ್ದ ಇಂಟರ್ಲಾಕ್ ಎಲ್ಲ ಎದ್ದು ಸಂಪೂರ್ಣ ರಸ್ತೆಗೆ ತೊಂದರೆ ಆಗ್ತಾ ಇದೆ ಸರ್. ರಸ್ತೆ ಏನಿದು ನಿನ್ನ ಅವ್ಯವಸ್ಥೆ? ಅದು ಹೋಗಿ ಹೋಗಿ ನೀವು ಉಳ್ಳಾಲದಲ್ಲೇ ಸಿಕ್ಕೋಬೇಕಾ? ಉಳ್ಳಾಲದಲ್ಲಿ ಆಮೇಲೆ ಕೆಲವು ಜಾಗದಲ್ಲಿ ಸಿಕ್ಕೊಂಬಿಟ್ರೆ ರಸ್ತೆಗಳು ಮಾಡುವಷ್ಟು ಸುದ್ದಿ ಬೇರೆ ಯಾವುದೂ ಅಷ್ಟು ಸುದ್ದಿ ಮಾಡಲ್ಲ. ಹಾಗಾಗಿ ಮಂಜೇಶ್ವರದಲ್ಲಿ ಸಿಕ್ಕೊಂಡ್ರೂ ಇಷ್ಟೇ ಸುದ್ದಿ ಆಗ್ತದೆ ಜಾಸ್ತಿ. ಈಗ ಉಳ್ಳಾಲದಲ್ಲಿ ಸಿಕ್ಕೊಂಡಿದೆ ಅದು ಸರಿ. ಹೆದ್ದಾರಿಗೆ ತಾರ ಹಾಕ್ತಾರೆ, ಈ ಇಂಟರ್ಲಾಕ್ ಸೈಡ್ನಲ್ಲಿ ಬದಿಯಲ್ಲಿ ಹಾಕಿರ್ತಾರೆ. ಹೆದ್ದಾರಿಗೆ ಯಾಕೆ ಹಾಕಿರ್ತಾರೆ? ಇಂಟರ್ಲಾಕನ್ನು ಹೆದ್ದಾರಿಯ ಒಂದು ಬದಿಯಲ್ಲಿ ಕೆಲವು ಕಡೆ ಹಾಕ್ತಾರೆ. ಇಲ್ಲ ಹೆದ್ದಾರಿಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ ಇವರು. ಹೆದ್ದಾರಿಯಲ್ಲೇ ರಸ್ತೆ ಪಕ್ಕದಲ್ಲಿ ನಮಗೆ ಕ್ಲೀನಾಗಿ ಕಾಣಿಸ್ತಿದೆ ನೋಡಿ ಸರ್. ಮತ್ತೆ ಅವ್ರು ಯಾಕೆ ರಸ್ತೆ ಪಕ್ಕಕ್ಕೆ ಬರಬೇಕು? ವಾಹನಗಳವರು ಹೆದ್ದಾರಿ ಮುಖ್ಯ ದಾರಿಯಲ್ಲಿ ಹೋಗ್ಬೇಕು ತಾನೆ. ಅರ್ಜೆಂಟು 3-4 ಸಲ 4 ಸಲ ಮಾಡ್ಕೊಂಡು ಹೋಗ್ಬೇಕು, ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕು. ಏನೇ ಆಗಲಿ ಹೆದ್ದಾರಿಯದ್ದು ಒಂದು ದೊಡ್ಡ ಸಮಸ್ಯೆ ಅದು. ಹೌದು. ಆದರೆ ಸಮಸ್ಯೆ ಏನೇ ಆದರೂ ಕೂಡ ನಮಗೆ ಸ್ವಲ್ಪ ಅನುಕೂಲ. ಯಾಕಂದರೆ ಸುದ್ದಿ ಯಾವಾಗ ಬರ್ತಾ ಇರ್ತದಲ್ಲ, ಸುದ್ದಿ ತುಂಬಿಸೋಕ್ಕಾಗ್ತದೆ. ಹಾಗಾಗಿ ಜನರಿಗೆ ಸಮಸ್ಯೆ ಇದರಲ್ಲಿ ಇರುವಂಥದ್ದು ವಾಹನ ಸವಾರರ ಸಮಸ್ಯೆಯೇ. ಇಲ್ಲಿ 2-3 ಪ್ರಶ್ನೆ ಹೇಳ್ತದೆ. ಇದು ವಾಹನ ಸವಾರರ ಸಮಸ್ಯೆ, ಹೆದ್ದಾರಿಯ ಸಮಸ್ಯೆ, ಅಥವಾ ಇದು ಹೈವೇ ಅಥಾರಿಟಿಯವರ ಸಂಸ್ಥೆ ಪ್ರಾಧಿಕಾರದವರ ಸಮಸ್ಯೆ, ಅಥವಾ ಅಲ್ಲಿ ಗುತ್ತಿಗೆ ತಗೊಂಡು ಅಲ್ಲಿ ಹೆದ್ದಾರಿ ನಿರ್ಮಾಣ ಮಾಡಿದ್ದಾನೆ ಅವರ ಸಮಸ್ಯೆ, ಅಥವಾ ರಸ್ತೆಯನ್ನು ಹೆದ್ದಾರಿಯನ್ನು ಸರಿಯಾಗಿ ಬಳಸದಿರುವ ಜನರ ಸಮಸ್ಯೆ. ಹೆದ್ದಾರಿಯನ್ನು ಯಾವುದೇ ಹೆದ್ದಾರಿ ಅಥವಾ ದಾರಿ ಅನ್ನುವಂಥದ್ದು ಸಾರ್ವಜನಿಕರ ಬಳಕೆಗೆ ಇರ್ತದೆ. ಸಾರ್ವಜನಿಕರು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು. ಏನೋ ತಾನು ಅವ್ರಿಗೆ ಇಷ್ಟ ಬಂದಂಗೆ ಬಳಸಿದರೆ ಇರೋದು ಹಾಳಾಗಿ ಹೋಗ್ತದೆ. ಅಥವಾ ಇನ್ನು ಕೆಲವರೇ ಜನರು ತಾನೆ, ನಂದೊಬ್ಬಂದೇ ತಾನೆ, ಸಾರ್ವಜನಿಕ ಅನ್ನೋದು ನನಗೂ ಸೇರ್ತು, ಅವನಿಗೂ ಸೇರ್ತು, ಇವನಿಗೂ ಸೇರ್ತು, ಅದು ಹೆಂಗಿದ್ರೇನು ಅಂತ ಈ ಥರ ಉಡಾಪೆ ಜೊತೆಯಿಂದ ಬಳಸಿರ್ಬೋದು. ಅದೇನೇ ಇದ್ದರೂ ಕೂಡ ಹೆದ್ದಾರಿಗಳು ಸರಿಯಾಗಿ ಇದ್ದರೆ ಸಣ್ಣ ದಾರಿಗಳು ಕೂಡ ಸರಿಯಾಗಿರ್ತವೆ. ಸಣ್ಣ ದಾರಿಗಳು ಸರಿಯಾಗದೇ ಇದ್ದರೆ ಹೆದ್ದಾರಿಗಳು ಕೂಡ ಸರಿ ಇರುವುದಿಲ್ಲ. ಈ ಹೆದ್ದಾರಿಗಳ ವಿಷಯದಲ್ಲಿ ನಾವು ಏನು ಹೇಳೋದಕ್ಕಿಂತ ಆ ಹೆದ್ದಾರಿಯಲ್ಲಿ ಬಿದ್ದು ಎದ್ದವರು ಮಾತಾಡಿದರೆ ಚೆನ್ನಾಗಿರ್ತದೆ. ಯಾರು ಏನು ಹೇಳ್ತಾರೆ ಅಂತ ಕೇಳಿ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ವಿದ್ಯಾಧರ್ ರಾವ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ಸರ್. ಇಲ್ಲಿ ಅವ್ಯವಸ್ಥೆಯ ಆಗರ ಆಗಿದೆ ತೊಕ್ಕೋಟು ಕಲ್ಲಾಪು ಹೆದ್ದಾರಿ ರಸ್ತೆ, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಹೈವೇ ಆಯ್ತಲ್ಲ ಮೇಡಮ್, ಫಸ್ಟಿಗೆ. ಹೌದು, ಫಸ್ಟಿನಿಂದಲೇ ಪ್ರಾಬ್ಲಮ್ ಉಂಟು ಮೇಡಮ್. ಓಕೆ. ಏನಂದ್ರೆ ಅಲ್ಲಿ ಹೈವೇ ಮಾಡಿದ್ರು,
ಹೈವೇ ಮಾಡಿ ಸ್ವಲ್ಪ ಸಮಯದಲ್ಲೇ ಹೊಂಡ ಬಿತ್ತದು. ಓಕೆ ಓಕೆ. ಆ ನಂತರ ಏನಾಗಿದೆ ಅಂದ್ರೆ ಈ ಮಳೆಗಾಲದಲ್ಲಿ ಮಳೆಗಾಲ ಬರುವ ಟೈಮಲ್ಲಿ ಒಂದು 4 ಇಂಚಿಂದ 6 ಇಂಚು ನೀರು ನಿಲ್ತದೆ ಅಲ್ಲಿ. ಓಕೆ. ಅದು ನೀರು ನಿಲ್ಲುದಂದ್ರೆ ಒಂದು ಕಡೆ ಹೊಂಡ, ಮತ್ತೆ ಅದು ಅಲ್ಲಿ ಒಂದು 20 ಫೀಟು 40 ಫೀಟ್ ವರೆಗೆ ನೀರು ಸ್ಟಾಕ್ ಆಗಿರ್ತದೆ. ಓಕೆ ಓಕೆ. ಅದೊಂದು ಪ್ರಾಬ್ಲಮ್. ಮತ್ತೆ ಏನಂದ್ರೆ ಅದೊಂದು 6 ತಿಂಗಳು 8 ತಿಂಗಳು ಹಾಗೆ ಇತ್ತು ಮೇಡಮ್. ಯಾರು ಸರಿ ಮಾಡ್ಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರು ಸರಿ ಮಾಡ್ಲಿಕ್ಕೆ ಬರ್ಲಿಲ್ಲ. ಈ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಮೇಡಮ್ ಅದರಿಂದ. ಈ ಲಾರಿಯವರಂತೂ ಹೋಗುವಾಗ ಅವ್ರಿಗೆ ಗೊತ್ತಾಗುದಿಲ್ಲ ಅಲ್ಲ, ಅವರಿಗೆ ಅದು ಪಾಸ್ ಆಗಿ ಹೋಗ್ತದೆ. ಸಮಸ್ಯೆ ಆಗುದು ಟೂ ವೀಲರ್, ಅದು ಗೊತ್ತಾಗುದಿಲ್ಲ ಮೇಡಮ್. ಕಾರ್ ಆದ್ರೂ ಸ್ವಲ್ಪ ಹೋದ್ರೂ ಹೋಗ್ತದೆ, ಟೂ ವೀಲರ್ ಅವರಿಗೆ ಭಾರಿ ಕಷ್ಟ ಮೇಡಮ್ ಅಲ್ಲಿ. ಆ ನಂತರ ಸ್ವಲ್ಪ ಸಮಯದ ಅಂದ್ರೆ ಇತ್ತೀಚೆಗೆ ಮಾಡಿದ್ದದು. ಅದು ಅನಂತರ ಅದನ್ನು ತೆಗೆದು ಅವೈಜ್ಞಾನಿಕವಾಗಿ ಇಂಟರ್ಲಾಕ್ ಹಾಕಿದ್ರು. ಹೈವೇಗೆ 66 ನ್ಯಾಷನಲ್ ಹೈವೇಗೆ ಎಲ್ಲಿಯಾದ್ರೂ ಇಂಟರ್ಲಾಕ್ ಹಾಕುವ ಸಿಸ್ಟಮ್ ಉಂಟಾ ಮೇಡಮ್? ಇಲ್ಲ. ಇದು ಯಾವ ಲೆಕ್ಕದಲ್ಲಿ ಹಾಕಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅದು ನೋಡಿ ಈಗ ಹಾಕಿದ್ದು 2 ತಿಂಗಳಲ್ಲೇ ಅದು ಹೋಗಿದೆ, ಕಂಪ್ಲೀಟ್ ಹೋಗಿದೆ. ಈಗ ಸಹ ಹಾಗೆ ಕೆಲವು ಕಡೆ ಎಲ್ಲ ಹೊಂಡ ಬಿದ್ದಿದೆ. ಅದು ಅಲ್ಲಿ ಅಂತ ಹೇಳಿ ಅಲ್ಲ, ಅಲ್ಲಿ ಬ್ರಿಡ್ಜ್ ಕಳೆದ ಕೂಡ್ಲೆ ಅಲ್ಲಿ ಸಹ ಹಾಗೆ ಮಾಡಿದ್ದಾರೆ. ಯಾಕೆ ಹಾಕ್ತಾರೆ ಇವರು ಅಂತ ಹೇಳಿ ಗೊತ್ತಿಲ್ಲ. ಇವರಿಗೆ ಸಮಂಜಸವಾಗಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಮೇಡಮ್. ಇಂಟರ್ಲಾಕ್ ಹಾಕಿ ಎಷ್ಟು ಸಮಯ ಆಗಿರ್ಬೋದು ಸರ್? ಒಂದು ತಿಂಗಳು ಆಗಿಲ್ಲ. ಇಂಟರ್ಲಾಕ್ ಹಾಕಿ 1 ತಿಂಗಳಾಗಿ ಈಗ ಮೊದಲಾಗೆ ಹೊಂಡ ಬಿದ್ದಿದೆ. ಅಲ್ಲ ಸರ್, ಅದು ಇಂಟರ್ಲಾಕ್ ಹಾಕುವಾಗ ಯಾರು ಸ್ಥಳೀಯರಲ್ಲಿ ಮಾತಾಡ್ಲಿಲ್ವಾ? ಯಾಕೆ ನ್ಯಾಷನಲ್ ಹೈವೇ ಯಾರು ಮಾತಾಡ್ತಾರೆ ಮೇಡಮ್? ಯಾರು ಬರುದಿಲ್ಲ. ಅದನ್ನು ನೋಡಿಕೊಂಡು ಹೋಗ್ತಾರಲ್ಲದೆ, ಅದನ್ನು ಬಿಟ್ಟು ಅದರ ಆ ರೋಡ್ ಅನ್ನು ಬಿಟ್ಟು ಆ ಕಡೆಯಿಂದ ಹೋಗ್ತಾರೆ. ಅದು ನೋಡಿ ಇಲ್ಲಿ ಕೇರಳಕ್ಕೆ ಹೋಗುವ ಹೈವೇ ಅದು. ಕೇರಳದಲ್ಲಿ ಹೇಗೆ ಆಗಿದೆ ಅಂದ್ರೆ ಒಂದು ಚಿನ್ನದ ಹಾಗೆ ಕೆಲಸ ಆಗಿದೆ. ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇದೊಂದು 25% ಇಲ್ಲ ಮೇಡಮ್ ಅಲ್ವಾ? ಕಾರಲ್ಲಿ ಹೋಗುವಾಗ ಆ ಬ್ರಿಡ್ಜ್ ಕಳೆದ ಕೂಡಲೇ ಕಾರನ್ನು ಎತ್ತಿದ ಹಾಗೆ ಆಗ್ತದೆ. ಲಾರಿ ಅವರಿಗೂ ಮತ್ತೆ ಟೂ ವೀಲರ್ ಅವರಿಗೆ ಹೇಗೆ ಇರ್ಬೇಕು ಮೇಡಮ್? ಯಾವುದು ಸಮಂಜಸ ಆಗ್ಲಿಲ್ಲ. ಮತ್ತೆ ನೋಡಿ ಮೊನ್ನೆ ಏನೋ ಕಾಂಕ್ರೀಟ್ ಏನೋ ಹಾಕಿದ್ರು, ಅದು ಸಹ ನೋಡಿ ನಿನ್ನೆ ಮಳೆ ಬಂತು. ಮಳೆಗಾಲದಲ್ಲಿ ಇದೇ ಸಮಸ್ಯೆ ಮೇಡಮ್. ಮಳೆಗೆ ಯಾರು ಅಧಿಕಾರಿಗಳು ಬಂದು ಸರಿಯಾಗಿ ಎಂಬುದನ್ನು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಮಾಡುದೇ ಇಲ್ಲ. ಅಲ್ಲಲ್ಲಿ ಫಸ್ಟ್ ಅಲ್ಲಲ್ಲಿ ಮಣ್ಣು ಹಾಕ್ತಾರೆ ಹೋಗ್ತಾರೆ. ಕೆಲವು ಕಡೆ ಎಲ್ಲ ಸರ್ವಿಸ್ ರೋಡ್ ನೋಡಿ, ಆ ಸರ್ವಿಸ್ ರೋಡ್ ಸಹ ಸಮಂಜಸ ಆಗ್ಲಿಲ್ಲ. ಅಂದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅಂದ್ರೆ 2 ಸರ್ವಿಸ್ ರೋಡ್ ಉಂಟು ಮೇಡಮ್, ಒಂದು ಹೋಗ್ಲಿಕ್ಕೆ ಒಂದು ಬರ್ಲಿಕ್ಕೆ. ಈಗ ಬರುವಂತ ಸರ್ವಿಸ್ ರೋಡ್ 2 ವೇ ಮಾಡಿದ್ದಾರೆ ಮೇಡಮ್. ಅದು ತುಂಬಾ ಕಂಜೆಸ್ಟೆಡ್. ಅಂದ್ರೆ ಈಗ ಅವರು ಪೊಲೀಸ್ ಅವರು ಸಾಧಾರಣ ಅದಕ್ಕೆ ಒಂದು ಇದು ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ 2 ವೇ ಮಾಡ್ಲಿ, 2 ವೇ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಅದು ಬರುವಂತ ರೋಡ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ. ಆದ್ರೆ ನಿಜವಾದಾಗಿ ಅದು ಸಮಂಜಸ ಅಲ್ಲ ಮೇಡಮ್. ಇದು ತುಂಬಾ ಸಮಸ್ಯೆ ಆಗಿದೆ. ಮತ್ತೆ ಏನಂದ್ರೆ ನೋಡಿ, ಆ ಬ್ರಿಡ್ಜ್ ಎಂಡ್ ಆಗುವಲ್ಲಿ ಮೊದಲು 1 ವೇ ಇತ್ತು. 1 ವೇ ಅಂದ್ರೆ ಲೆಫ್ಟ್ ಸೈಡ್ ಇಂದ ಸರ್ವಿಸ್ ರೋಡ್ ಇಂದ ಹೋಗ್ಲಿಕ್ಕೆ, ಆ ಕಡೆಯಿಂದ ಬರ್ಲಿಕ್ಕೆ. ಆವಾಗ ಅಲ್ಲಿ ಸರ್ಕಲ್ ಏನೂ ಇರಲಿಲ್ಲ. ಇದು ವೆಹಿಕಲ್ಸ್ ಈ ಕಡೆಯಿಂದ ಹೋಗುದು, ಆ ಕಡೆಯಿಂದ ಲಾರಿ ಬರುದು. ನಾನು ಎಲ್ಲ ಕೆಲವರ ಹತ್ರ ಹೇಳಿದೆ, ನೋಡಿ ಇದು ತುಂಬಾ ಸಮಸ್ಯೆ. ಯಾರಾದ್ರೂ ಬಿದ್ದು ಸತ್ರ ಯಾರು ಜವಾಬ್ದಾರಿ? ಯಾರ ಮನೆಯವರಿಗೆ ಹೋಯ್ತಲ್ಲ ಹಾಗೆ ಆಯ್ತಲ್ಲ. ಒಂದು ಗಂಡ ಹೆಂಡತಿ ಮದುವೆ ಆದದ್ದು 1 ತಿಂಗಳಲ್ಲೇ ಪಾಪ ಅವರು ಹೋಗುವಾಗ ಲಾರಿ ಹೊಡೆದು ಕ್ಲೋಸ್. ಇದನ್ನೆಲ್ಲ ನೋಡುವಾಗ ಮೇಡಮ್ ತುಂಬಾ ಬೇಸರ ಆಗ್ತದೆ. ಹೈವೇ ಎಂಬುದು ಹೇಗಿರ್ಬೇಕು ಗೊತ್ತುಂಟು. ಅದೇ ಕೇರಳದಲ್ಲಿ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಅದು ನಮ್ಮ ಡೈಜಿಯೋಡ್ ಅಲ್ಲಿ ಅವರು ತೋರಿಸಿದ್ದಾರೆ ಕೇರಳದ ಹೈವೇ ಹೇಗೆ ಉಂಟು. ಕೇರಳದ ಹೈವೇಲಿ ಹೇಗಂದ್ರೆ ನಮ್ಮ ಈ ಪ್ಯಾಸೆಂಜರ್ ಆಗ್ಲಿ ಸಾರ್ವಜನಿಕರೇ ಆಗ್ಲಿ ಯಾವ್ದು ವೆಹಿಕಲ್ ಅಲ್ಲಿ ಹೋಗುವಾಗ ಅಡೆತಡೆ ಇಲ್ಲ, ಬ್ಲಾಕ್ ಎಂಬುದೇ ಇಲ್ಲ. ಅಷ್ಟು ಕ್ಲೀನ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಅದು ಸರ್ವಿಸ್ ರೋಡ್ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಮೇಡಮ್. ಈಗ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂದ್ರೆ ಅಧಿಕಾರಿಗಳೇ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಅಂದ್ರೆ ಅದ್ರ ಹೈವೇ ಮಾಡುವಂತ ಅಧಿಕಾರಿಗಳೇ ಅವರು ತುಂಬಾ ಕಾಳಜಿ ತಕೊಂಡು ಇದನ್ನು ಮಾಡ್ಬೇಕಾಗ್ತದೆ. ಅದನ್ನು ಎಂತ ಮಾಡ್ತಾರೆ ಹೇಳಿ ಗೊತ್ತಿಲ್ಲ. ಎಷ್ಟು ಹೇಳಿದ್ರು ಒಂದೇ ಮೇಡಮ್, ಎಷ್ಟು ಹೇಳಿದ್ರು ಅವರು ಅದನ್ನು ಅಷ್ಟು ಕಾಳಜಿಯನ್ನು ತಗೊಳ್ಳಿಕ್ಕೆ ಹೋಗುದೇ ಇಲ್ಲ. ಹೈವೇ ಅಂದ್ರೆ ಹೇಗಿರ್ಬೇಕು ಮೇಡಮ್? ಧನ್ಯವಾದಗಳು ಸರ್, ನಮ್ಮ ಜೊತೆ ಥ್ಯಾಂಕ್ ಯು. ಹೇಳಿ ಸರ್, ಅದೇ ನ್ಯಾಷನಲ್ ಹೈವೇ ಅವರೇ ಇದಕ್ಕೇನಾದ್ರೂ ಪರಿಹಾರ ಕೊಡುವ? ಕೇರಳದವರಿಗೆ ಚಿನ್ನ, ಕರ್ನಾಟಕದವರಿಗೆ ಮಣ್ಣು ಅಂತ ಅವ್ರು ಹೇಳ್ತಾರೆ. ಮಣ್ಣು ಹೊರುವವರು ಎಲ್ಲ ಕಡೆ ಇರ್ತಾರೆ, ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಮಣ್ಣು ಹೊರ್ತಾ ಇರ್ತಾರೆ.
ಕೆಲವರು ರಸ್ತೆಯಲ್ಲಿ ಮಣ್ಣು ಹೊರ್ತಾರೆ, ಕೆಲವರು ಕಂಪ್ಯೂಟರ್ ಎದುರು ಕೂತ್ಕೊಂಡು ಯಾರೇನೋ ಮಣ್ಣು ಹೊರ್ತಾ ಇರ್ತಾರೆ. ಒಟ್ಟು ಮಣ್ಣು ಹೊರ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಇರ್ತದೆ. ಮಣ್ಣು ಹೊರ ಕೆಲಸ ಮಾಡೋದು. ಒಂದು ಹೆದ್ದಾರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೆ, ನಾಯಿ ಅಂತ ಹೆಸರು ಅದಕ್ಕೆ, NHAI. ಆದರೆ ಏನು ಮಾಡೋದು, ಅದು ಅಲ್ಲಿಗೊಂಥರ ಇಲ್ಲಿ ಒಂಥರ ಮಾಡಿದಂತೆ ಇವ್ರು ಹೇಳ್ತಾರೆ. ಹಾಗೂ ಮಣ್ಣು ಹಾಕಿದ್ದಾರೆ, ಇಂಟರ್ಲಾಕ್ ಹೆದ್ದಾರಿಗೆ ಹಾಕಿದ್ದಾರೆ, ಪಕ್ಕಕ್ಕೆ ಹಾಕಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಲಿಲ್ಲ ಅವರು. ಇಂಟರ್ಲಾಕ್ಗಳು ಸಾಮಾನ್ಯವಾಗಿ ಹೆದ್ದಾರಿ ಇಡಿಗೆ ಹಾಕಲ್ಲ, ಹೆದ್ದಾರಿಯ ಪಕ್ಕದಲ್ಲಿ ಏನೋ ಕಾಲ್ದಾರಿ ಸ್ವಲ್ಪ ಇದ್ದರೆ ಹಾಕ್ತಾರೆ. ಆದರೆ ಇಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ ಅಂತ ಹೇಳ್ತಾರೆ, ಅದೇನಂತ ಸ್ಪಷ್ಟವಿಲ್ಲ. ಹಾಗೂ ಒಂದು ರಸ್ತೆ ಅನ್ನುವಂಥದ್ದು ಆ ಪ್ರದೇಶದ ಅಭಿವೃದ್ಧಿಯನ್ನು ಕೂಡ ಸೂಚಿಸ್ತದೆ. ಒಂದು ಪ್ರದೇಶದ ಅಭಿವೃದ್ಧಿಯನ್ನು ಅಲ್ಲಿಯ ರಸ್ತೆಗಳು ಕೂಡ ಸೂಚಿಸ್ತವೆ. ಇಲ್ಲಿ ಇಷ್ಟೊಂದು ಇದೆ ಅಂತೇಳಿದರೆ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ. ಅದು ಪಕ್ಕದಲ್ಲಿ ಕಲ್ಲಾಪು ಇದೆ, ಈ ಕಡೆ ಅಡಕುದುರು ಇದೆ, ಒಂದು ಕಡೆ ಅಡ್ಡದ ಕುದುರು ಇದೆ, ಇನ್ನು ಕೂಡ ಕಲ್ಲು ಮಣ್ಣಿನ, ಹಿಂದೆ ಕಲ್ಲು ಮಣ್ಣಿನ ಪ್ರದೇಶ, ಇವಾಗ ಚೆನ್ನಾಗಿ ಇರುವಂಥ ಪ್ರದೇಶ. ಆದರೂ ಕೂಡ ಅಲ್ಲಿನವರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಹೇಳಲಿ, ಅವರಿಗೆ ಹೇಳಲಿಕ್ಕೆ ಅವಕಾಶ ಕೊಡಿ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ರಕ್ಷಿತಾ ಅವರಿದ್ದಾರೆ, ಸ್ಥಳೀಯರು. ನಮಸ್ತೆ ಮ್ಯಾಮ್. ನಮಸ್ತೆ. ಈಗ ತೊಕ್ಕೊಟ್ಟು ಕಲ್ಲಾಪು ಅಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಅಂದ್ರೆ ನ್ಯಾಷನಲ್ ಹೈವೇಗೆ ಇಂಟರ್ಲಾಕ್ ಅನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನ್ಯಾಷನಲ್ ಹೈವೇಗೆ ಇಂಟರ್ಲಾಕ್ ಹಾಕ್ಲಿಕ್ಕೆ ಇಲ್ಲ ಅಲ್ಲ ಮೇಡಮ್. ಅಲ್ಲಿ ಅದೇ ಈಗ ನಮ್ಮ ಹತ್ರ ಸಹ ವೆಹಿಕಲ್ ಉಂಟು, ಮನೆಯಲ್ಲಿ ಕಾರ್ ಉಂಟು, ರಿಕ್ಷಾ ಉಂಟು, ಯಾವಾಗ್ಲೂ ಡ್ಯಾಮೇಜ್ ಆಗ್ತದೆ. ಅದು ಅಲ್ಲದೆ ರೀಸೆಂಟ್ ಆಗಿ ಅಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಯ್ತು. ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಉಂಟು. ಆದ್ರೆ ಗವರ್ಮೆಂಟ್ ಯಾವುದೇ ರೀತಿ ಕೂಡ ರೂಲ್ಸ್ ತಗೊಳ್ತಿಲ್ಲ. ತುಂಬಾ ಸಲ ಅಲ್ಲಿ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಆಯ್ತಾ. ಇದರಿಂದ ತುಂಬಾ ಯೂತ್ಸ್ ಗೆ ಪ್ರಾಬ್ಲಮ್ ಆಗ್ತಾ ಉಂಟು, ಆ ರೀತಿಯಲ್ಲಿ ಆಗ್ತಾ ಉಂಟು. ಅದಕ್ಕೆ ಒಂದು ಏನಾದ್ರೂ ಒಂದು ಅವರು ರೆಸ್ಪಾನ್ಸ್ ಮಾಡ್ಬೇಕು. ಮಾಡದಿದ್ರೆ ತುಂಬಾ ಕಷ್ಟ ಅಲ್ವಾ? ಇಲ್ಲ, ಮಾಡ್ಲಿಲ್ಲ ಮ್ಯಾಮ್. ಸುಮ್ಮನೆ ಇವರು ಗವರ್ಮೆಂಟ್ ಅವರು ಸುಮ್ಮನೆ ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗ್ತದೆ, ಅಷ್ಟು ಕೋಟಿ ಸ್ಯಾಂಕ್ಷನ್ ಅಂತ ಹೇಳ್ತಾರೆ, ಮಾಡುದು ಕಾಣುದಿಲ್ಲ. ಅವರೇ ಉದ್ಧಾರ ಆಗ್ತಾರೆ ಅಲ್ಲದೆ ಜನರು ಉದ್ಧಾರ ಆಗುದು ಕಾಣುದಿಲ್ಲ ಮೇಡಮ್. ಅಲ್ಲಿ ಇಂಟರ್ಲಾಕ್ ಹಾಕಿ 1-2 ತಿಂಗಳಾಯ್ತು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದು ಏನಾದ್ರು ಪ್ರತಿಭಟನೆ ಮೂಲಕ ಅದನ್ನ ತಡೆಗಟ್ಟಿ ಡಾಮರ್ ಹಾಕ್ಸೋ ಕಾರ್ಯ ಏನಾದ್ರು ಮಾಡಿಸ್ಬೋದಿತ್ತಾ ಅಂತ? ಹೌದು, ಮಾಡ್ಬೋದಿತ್ತು, ಆದ್ರೆ ಮಾಡ್ಲಿಲ್ಲ. ಯಾಕೆಂತ ಹೇಳಿದ್ರೆ ಜನರಿಗೆ ಕೂಡ ಸಾಕಾಗಿ ಹೋಗಿದೆ. ಅಂದ್ರೆ ಎಷ್ಟು ಅಂತ ಹೇಳಿ ಒಬ್ರು ಇಬ್ರು ಅಂತ ಹೇಳ್ಬೋದು, ಆಮೇಲೆ ಎಷ್ಟು ಅಂತ ಹೇಳುದು ಹೇಳಿ ಎಲ್ರಿಗೆ ಜನರಿಗೆ ಕೂಡ ಪೇಷನ್ಸ್ ಅಂತ ಇರ್ತದಲ್ವಾ. ಮತ್ತೆ ಓಟ್ ಹಾಕ್ಬೇಕು, ಎಂತ ಮಾಡುದು, ನಮ್ದು ಸಹ ಕೂಡ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಹಾಕ್ತಾರೆ. ಏನ್ ಮಾಡುದು ಹೇಳಿ, ಗವರ್ಮೆಂಟ್ ಗೆ ಬೇಡ ಅಂದ್ಮೇಲೆ ಜನರಿಗೆ ಬೇಕಾಗ್ತದಾ? ಈಗ ನೋಡಿ, ಅಲ್ಲಿ ಮಳೆಗಾಲದಲ್ಲಿ ಎಷ್ಟು ನೀರ್ ನಿಲ್ತದೆ, ಎಂತೆಲ್ಲ ಆಗ್ತದೆ, ಯಾರು ರೆಸ್ಪಾನ್ಸಿಬಿಲಿಟಿ? 2 ವೀಲರ್ ಅಲ್ಲಿ ಹೋಗುವಾಗ ಕಾಲ್ವರೆಗೆ ಕೂಡ ನೀರ್ ಬರ್ತದೆ, ಅದು ತಪ್ಪಲ್ಲ ಮೇಡಮ್. ಈಗ ಮ್ಯಾಂಗ್ಳೂರಲ್ಲಿ ಇಲ್ಲಿ ಒಳಚರಂಡಿ ವ್ಯವಸ್ಥೆ ಇದೆ, ಇಲ್ಲಿ ಕೂಡ ಇಲ್ಲ, ಇಲ್ಲಿ ಕೂಡ ಮಾಡ್ಲಿಲ್ಲ. ಇನ್ನು ಕಲ್ಲಾಪ್ ಒಂದು ದೊಡ್ಡ ವಿಷಯವಾ? ಅವ್ರು ಮಾಡುವ ತರ ಕಾಣುದಿಲ್ಲ. ಅದಕ್ಕೆ ಒಂದು ದೊಡ್ಡ ಆಕ್ಷನ್ ತಗೊಳ್ಬೇಕು ಮೇಡಮ್, ಇಲ್ಲಾಂದ್ರೆ ತುಂಬಾ ಕಷ್ಟ. ಯಾಕೆಂತ ಹೇಳಿದ್ರೆ ಅಲ್ಲಿ ಆದಷ್ಟು ಬೇಗ ಒಂದು ಫ್ಲೈಓವರ್ ಕೂಡ ಮಾಡಿದ್ರೆ ತುಂಬಾ ಒಳ್ಳೇದಲ್ವಾ ಮೇಡಮ್? ಯಾವ್ದು ಮಾಡುದು ಕೂಡ ಕಾಣುದಿಲ್ಲ, ಮಾಡ್ಬೇಕು, ತುಂಬಾ ಆದಷ್ಟು ಬೇಗ ಮಾಡ್ಬೇಕು. ಅದೇ ಸ್ಥಳೀಯರು ಏನಾದ್ರು ಇದ್ರ ಬಗ್ಗೆ ಇನ್ನೂ ಟೈಟ್ ಆಗಿ ಏನಾದ್ರು ಪ್ರೆಷರ್ ಹಾಕೋದ್ ಮೂಲಕ ಮಾಡಿದ್ರೆ ಇದು ಖಂಡಿತ ಆಗ್ಬಹುದು. ಯಾಕಂದ್ರೆ ಮಾಡ್ಬೇಕು ಮೇಡಮ್, ಅವ್ರು ಮಾಡ್ಬೇಕು. ನಾವು ಕೂಡ ಎಫರ್ಟ್ ಆಗ್ತೇವೆ. ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡುದು? ಗವರ್ಮೆಂಟ್ ಅಲ್ವಾ, ಅವರೇ ಎಲ್ಲಿಯಾದ್ರೂ ಒಂಚೂರು ಪ್ರಾಬ್ಲಮ್ ಆದ ಕೂಡಲೇ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಬೇರೆ ಎಲ್ಲ ಕಡೆ ಏನಾದ್ರೂ ಆದ್ರೆ ತಗೊಳ್ತಾರೆ. ಈಗ ಓಟ್ ತರುವಾಗ ಹೇಗೆ ಅವರು ಡಾಮರ್ ಹಾಕ್ತಾರೆ, ಹೇಗೆ ಅವರು ಪ್ಯಾಚ್ ಮಾಡ್ತಾರೆ, ಅದೆಲ್ಲ ಅವರಿಗೆ ಗೊತ್ತುಂಟು ಅಲ್ವಾ. ಅವ್ರು ಬರ್ತಾರೆ, ಮಿನಿಸ್ಟರ್ ಇವ್ರು ಬರ್ತಾರೆ ಅಂತ ಹೇಳಿಕೊಂಡು ಡಾಮರ್ ಎಲ್ಲ ಹಾಕ್ತಾರೆ. ಚಂದ ಮೇಲಿಂದ ಪೇಂಟ್ ಕೊಟ್ಟಾಗೆ ಚಂದ ಹಾಕ್ತಾರೆ. ಅದು ಎಷ್ಟು ದಿನ, 1 ಮಂತ್ 2 ಮಂತ್ ಇರ್ತದೆ. ಒಂದು ಮಳೆ ಬರ್ಲಿ ಅಂತೆ ಯಾವ ಡಾಮರ್ ಕೂಡ ಇರುದಿಲ್ಲ. ಹೌದು, ಮಾಡ್ಬೇಕು ಮೇಡಮ್, ಆದಷ್ಟು ಬೇಗ ಮಾಡ್ಬೇಕು. ಮಂಗಳೂರಲ್ಲಿರುವಂತ ಎಲ್ಲ ಯೂತ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೇಕು, ಇಲ್ಲದಿದ್ರೆ ಆಗುದಿಲ್ಲ ಮೇಡಮ್. ಹೌದು ಹೌದು, ಖಂಡಿತ. ಧನ್ಯವಾದಗಳು ಮ್ಯಾಮ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅದೇ ಅವ್ರು ಹೇಳೋದಷ್ಟೇ, ಸ್ಥಳೀಯರೊಡಗಿನ ಸಂವಾದ ಎಲ್ಲಿಗೆ ಬಂತು. ಆಕ್ಚುಲಿ ಅಲ್ಲಿ ಇಂಟರ್ಲಾಕ್ ಹಾಕುವಾಗ 1-2 ತಿಂಗಳಾಯ್ತು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಏನೋ ಒಂದ್ ಸ್ವಲ್ಪ ಅಲ್ಲಿ ಇವಾಗ ಮುಖ್ಯವಾಗಿ ಸಮಸ್ಯೆ ಆಗಿರೋದು 2 ಕಾಲಿನಲ್ಲಿ ನಡೆಯುವವರಿಗೆ ಮತ್ತು ಹಿಗ್ಗಾಲಿಗಳಲ್ಲಿ ಓಡುವವರಿಗೆ. ಉಳಿದ 4 ಚಕ್ರದ್ದು, 8 ಚಕ್ರದ್ದು, 12 ಚಕ್ರದ್ದೆಲ್ಲ ಹೇಗೋ ಓಡಾಡ್ತವೆ, ಪುಡಿ ಮಾಡಿಬಿಟ್ಟು ಆದರೂ ಹೋಗ್ತವೆ, ಏನೋ ಒಂದು ಮಾಡ್ತವೆ. ಹೆದ್ದಾರಿಯ
ಸಮಸ್ಯೆಗಳು ಏನಿದ್ದಾವೆ ಇದು ಒಂದು ರಾಷ್ಟ್ರೀಯ ಸಮಸ್ಯೆ ಅಂತ ಅನ್ನಿಸ್ತದೆ ಇವಾಗ ನನಗೆ. ಆದ್ದರಿಂದ ಪ್ರಧಾನಿ ಮೋದಿಯವರು ಇದನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸಿದರೆ ಅದಕ್ಕೊಂದಷ್ಟು ಹೆಚ್ಚುವರಿ ಹಣ ಬರ್ತದೆ. ಆವಾಗ ಇವನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೂ ಕೂಡ ಹೆದ್ದಾರಿ ಸಮಸ್ಯೆ ಇಷ್ಟೊಂದು ಎಲ್ಲ ಕಡೆ ಬರ್ತಾ ಇರುವಂಥದ್ದು ಅಭಿವೃದ್ಧಿಯ ನಡುವೆ ಇರುವಂಥ ಒಂದು ದೊಡ್ಡ ಕಳಂಕ ಅಥವಾ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಅದೇ ರೀತಿ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿರ್ತಾರೆ, ಸಂಸದರು ಇರ್ತಾರೆ. ಸಂಸದರು BJP ಅವರಿದ್ದಾರೆ, ಅಲ್ಲಿ ಉಳ್ಳಾಲದಲ್ಲಿ ಶಾಸಕರು ಕಾಂಗ್ರೆಸ್ನವರಿದ್ದಾರೆ, ಸ್ಥಳೀಯ ಪಂಚಾಯತ್ಗಳಲ್ಲಿ ಕೂಡ ಬೇರೆ ಬೇರೆ ಪಕ್ಷದವರಿದ್ದಾರೆ. ಎಲ್ಲ ಪಕ್ಷದವರಿಗೆ ರಸ್ತೆ ಅನ್ನುವಂಥದ್ದು ಒಂದು ಪಕ್ಷಕ್ಕೆ ಸೇರಿಲ್ಲ, ಅದಕ್ಕೆ ಪಕ್ಷ ಇಲ್ಲ, ಅದು ಪಕ್ಷಾತೀತ ರಸ್ತೆ ಅದು. ಅಲ್ಲಿ ಅದರಲ್ಲಿ ಓಡಾಡುವವರು ಕೂಡ ಎಲ್ಲ ಪಕ್ಷದವರು ಇರ್ತಾರೆ. ಆದ್ದರಿಂದ ರಸ್ತೆಯ ಬಗ್ಗೆ ಎಲ್ಲ ಪಕ್ಷದವರು ಒಟ್ಟಿಗೆ ಯೋಚಿಸಿ ಒಂದು ರೀತಿಯ ಪರಿಹಾರವನ್ನು ಕಂಡುಕೊಳ್ಳಿ. ಆ ಮೂಲಕ ಹೆದ್ದಾರಿ ಅನ್ನುವಂಥದ್ದು ದೊಡ್ಡ ದಾರಿಯೇ ಆಗಿರಲಿ, ಚಿಕ್ಕ ದಾರಿ ಆಗದೆ ಇರಲಿ ಅಂತೇಳಿ. ಹೆದ್ದಾರಿ ಅನ್ನುವಂಥದ್ದು ಪೇರ್ ದಾರಿ ಅಂದರೆ ಪೇರ್ ಅಂದರೆ ದೊಡ್ಡದು ಅಂತ. ಪೇರ್ ದಾರಿ ಹಳೆಯ ಶಬ್ದ, ಆ ಪೇರ್ ದಾರಿ ಹೋಗ್ಬಿಟ್ಟು ಹೆದ್ದಾರಿ ಆಗಿಬಿಟ್ಟಿದೆ, ಹೆದ್ದಾರಿ ಅಂತ ಆಗಿದೆ. ಈಗಿನ ಕನ್ನಡ ಆದರೆ ದೊಡ್ಡ ದಾರಿ ಅಂತ ಅಷ್ಟೇ ಅರ್ಥ ಆಗಲಿ. ಆ ರಸ್ತೆ ಹೆದ್ದಾರಿಯಾಗಿಯೇ ಉಳಿಯಲಿ. ಅದು ಹೆದ್ದಾರಿ ಹೋಗ್ಬಿಟ್ಟು ಡಿಗ್ರೇಡ್ ಪ್ಲೂಟೋಡ್ ಆಗೋದು ಬೇಡ. ಪ್ಲೂಟೋಡ್ ಅಂತ ಒಂದು ಶಬ್ದ ಇದೆ ಇಂಗ್ಲೀಷ್ನಲ್ಲಿ, ಒಂದು 15 ವರ್ಷದ ಹಿಂದೆ ಹುಟ್ಟಿದಂಥ ಶಬ್ದ. ಅಂದರೆ ಅದನ್ನು ಹಿಂಬಡ್ತಿ ಅಂತ. ಹಾಗೆ ಹೆದ್ದಾರಿ ಅನ್ನುವಂಥದ್ದು ಮುಂಬಡ್ತಿ ಪಡಿಬೇಕೆ ಹೊರತು ಹಿಂಬಡ್ತಿ ಪಡಿಬಾರ್ದು. ಹಾಗೆ ಈ ಹೆದ್ದಾರಿ ಹಿಂಬಡ್ತಿ ಪಡೆಯದಿರಲಿ, ಮುಂದಕ್ಕಾದರೂ ಮುಂಬಡ್ತಿ ಪಡೆಯಲಿ ಅಂತ ಹೇಳೋಣ.